ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ನೋಡಿ ನಾವು ಇವತ್ತು ಎಲ್ಲಿದ್ದೀವಿ ಅಂತಂದರೆ ಜಗಜೀವನ್ ರಾಮ್ ನಗರ ಮುಖ್ಯ ರಸ್ತೆ ಏನಿದೆ ಇದರ ಹತ್ತಿರದ ಜಗಜೀವನ್ ರಾಮ್ ಉತ್ತರ ವಿಭಾಗದ ಶ್ರೀರಾಮ ಭಜನೆ ಮಂದಿರದಲ್ಲಿ ನಾವಿದ್ದೇವೆ. ಏನಪ್ಪ ಶ್ರೀರಾಮ ಭಜನೆ ವಿಶೇಷತೆ ಅಂದರೆ, ನಮ್ಮ ಇತಿಹಾಸದ ಪ್ರಕಾರ ನಮ್ಮ ಅಜ್ಜನೇ ಇದ್ದಾರೆ, ಅವರಿಗೆ 95 ವರ್ಷ. ಅವರು 1947ರಲ್ಲಿ ಈ ಭಜನೆ ಮಂದಿರದಲ್ಲಿ 15 ವರ್ಷದ ಯುವಕ ಹುಡುಗನಾಗಿ ಭಜನೆ ಮಂದಿರದ ಸಂಗೀತ ಸೇವೆ, ಆರಾಧನೆ ಸೇವೆ, ಸಾಮಾಜಿಕ ಸೇವೆ ಮಾಡಿರುವಂಥ ಉದಾಹರಣೆಯ ಒಂದು ಫೋಟೋ ಕೂಡ ಇದೆ. ಅಷ್ಟು ಪುರಾತನವಾದಂತಹ ಭಜನೆ ಮಂದಿರ ಇದು. ಏನಪ್ಪ ಭಜನೆ ಮಂದಿರ ಅಂದರೆ, ಆಗಿನ ಕಾಲದಲ್ಲಿ ದೈವ ಆರಾಧನೆ, ದೈವದ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಸೆಕೆಂಡ್ರಿ, ಆ ಒಂದು ಪರಂಪರೆಯನ್ನು ಕಾಪಾಡಿಕೊಂಡು ಬಡಾವಣೆಯಲ್ಲಿ ಯಾರಾದರೂ ಹಾದಿ ತಪ್ಪುತ್ತಾ ಇದ್ದರೆ ಅವರನ್ನು ಸರಿಯಾದ ದಾರಿಯಲ್ಲಿ ತರೋದು, ಯುವ ಜನಾಂಗವನ್ನು ಹಾದಿ ತಪ್ಪದೇ ರೀತಿ ನೋಡಿಕೊಂಡು ದೇಹದಾಢ್ಯತೆ, ಸಮಾಜ ಸೇವೆ, ಭಜನೆಯ ನೆಪದಲ್ಲಿ ಶುಚಿತ್ವ ಕಾಪಾಡಿಕೊಳ್ಳೋದು, ಇವೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಬರ್ತಾಯಿದ್ರು. ಇವತ್ತಿನ ಕರೋನಾದಂತಹ ಸಾಂಕ್ರಾಮಿಕ ರೋಗಗಳು ಆಗೂ ಬಂದಿವೆ. ಅಂಥ ಸಮಯದಲ್ಲೂ ಕೂಡ ವಾಲಂಟ್ರಿಯಾಗಿ ಕೆಲಸ ಮಾಡಿದ್ದೆ ಭಜನೆ ಮಂದಿರಗಳು. ಜೊತೆಗೆ ಬಡವರ ಮದುವೆಗಳು, ಶುಭ ಸಮಾರಂಭಗಳು, ಸಾವುಗಳು ಎಲ್ಲ ಆದರೂ ಕೂಡ ಇವರು ಹೋಗಿ ವಾಲಂಟ್ರಿಯಾಗಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ದಾರೆ. ಅಂಥ ಭಜನೆ ಮಂದಿರ ಇತಿಹಾಸಗಳನ್ನು ನಾವು ತಿಳ್ಕೊಳ್ಳೋದ್ರಲ್ಲಿ ನಮಗೂ ಕೂಡ ಜವಾಬ್ದಾರಿ ಇದೆ ಅಲ್ವಾ? ಬನ್ನಿ, ಜಗಜೀವನ್ ರಾಮನಗರದ ಶ್ರೀರಾಮ ಭಜನೆ ಮಂದಿರದ ಪರಿಚಯವನ್ನು ನಿಮಗೆ ಮಾಡಲಿದೆ ನಿಮ್ಮ ಸಮುದಾಯ ಟಿವಿ. ಸಮುದಾಯ ಟಿವಿ ಅವರಿಗೆ ನಮಸ್ಕಾರ, ಸುಸ್ವಾಗತ. ನೀವು ನಮ್ಮ ಭಜನೆ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದು ಶ್ರೀರಾಮ ಭಜನೆ ಮಂದಿರ ಜಗಜೀವನ್ ರಾಮನಗರದ ಮುಖ್ಯ ರಸ್ತೆಯಲ್ಲಿರೋದು. ಇದು ನಮ್ಮ ಬಾಲ್ಯದ ದಿನಗಳಿಂದ ನಾವು ನೋಡ್ಕೊಂಡು ಬಂದಿದ್ದೇವೆ. ನಮ್ಮ ಜೀವನದಲ್ಲಿ ಇದು ಒಂದು ಭಾಗವಾಗಿ ನಮಗೆ ಅವಿಭಾಜ್ಯ ಅಂಗವಾಗಿ ಉಳ್ಕೊಂಡಿದೆ. ಭವ್ಯ ಪರಂಪರೆ, ಹಬ್ಬ ಹರಿದಿನಗಳು, ಸಾಮಾಜಿಕ ಸಮಸ್ಯೆಗಳು ಬಂದಾಗ, ಹೋರಾಟಗಳು, ಸಾಂಕ್ರಾಮಿಕ ರೋಗಗಳು, ಅಂಥ ಸಮಯದಲ್ಲೂ ಕೂಡ ಬಡಬಗರಿಗೆ ನೀವು ಸಹಾಯ ಮಾಡಿದಿರಿ. ಸೊ ಭಜನೆ ಮಂದಿರದ ಮಹತ್ವ ಏನು, ಇಂದಿನ ಯುವ ಪೀಳಿಗೆ ಭಜನೆ ಮಂದಿರಗಳಲ್ಲಿ ಹೇಗೆ ಪಾಲ್ಗೊಂಡು ಹೇಗೆ ಒಳ್ಳೆ ದಾರಿಯಲ್ಲಿ ಹೋಗ್ಬೋದು ಅಂತ ತಿಳಿಸ್ಬೇಕು ಅನ್ನೋದಕ್ಕೆ ತಮ್ಮ ಮುಖಾಂತರ ಮಾಹಿತಿ ಪಡ್ಕೊಳಕ್ಕೆ ಬಂದಿದ್ದೀವಿ. ನನಗೆ ತಿಳಿದ ಮಟ್ಟಿಗೆ ಬೆಂಗಳೂರಿನಲ್ಲಿ ಪ್ರತಿ ಬಡಾವಣೆಯಲ್ಲೂ ಭಜನೆ ಮಂದಿರಗಳಿದ್ದು ಒಂದು ಕಾಲದಲ್ಲಿ. ಆದರೆ ಈಗ ಸುಮಾರು ಕಡೆ ಭಜನೆ ಮಂದಿರಗಳು ಅಸ್ತಿತ್ವದಲ್ಲಿಲ್ಲ. ಆದರೆ ನಮ್ಮ ಹಿರಿಯರು 1934ರಲ್ಲಿ ಸ್ಥಾಪನೆ ಮಾಡಿದಂಥ ಭಜನೆ ಮನೆ ಇದು. ಅವರು ನಮಗೆ ಬಿಟ್ಟು ಹೋದಂಥ ಆಸ್ತಿ ಹೋಗಿದ್ದಾರೆ. ಒಂದು ಶ್ರೀರಾಮ ಭಜನೆ ಮಂದಿರ, 2 ಮಾತಾಶ್ರೀ ದೊಡ್ಡಮ್ಮ ದೇವಸ್ಥಾನ, 3ನೇದು ಮಾರುತಿ ವ್ಯಾಯಾಮ ಶಾಲೆ. ಈ 3 ಹಿರಿಯರು ನಮಗೆ ಬಿಟ್ಟೋದಂಥ ಆಸ್ತಿ. ಅವರು ಇವತ್ತಿಲ್ಲ. ಸಂಸ್ಥಾಪಕರಿಂದ ಹಿಡಿದು 70ರ ದಶಕದವರೆಗೂ ಯಾರು ಮೇಂಟೈನ್ ಮಾಡ್ತಾಯಿದ್ರು ಭಜನೆ ಮಂದಿರ, ಅವ್ರು ಯಾರೂ ಇವತ್ತಿಲ್ಲ. ಆದರೂ ನಮ್ಮ ಹಿರಿಯರು ಏನು ಮಾರ್ಗದರ್ಶನ ಹಾಕ್ಕೊಟ್ಟಿದ್ರು ನಮಗೆ, ಆ ಮಾರ್ಗದರ್ಶನದಂತೆ ಇವತ್ತಿಗೂ ಭಜನೆ ಮನೆಯನ್ನು ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅತ್ಯಂತ ಹಳೆ ಭಜನೆಗಳ ಮಂದಿರಗಳಲ್ಲಿ ಇದು ಒಂದು ಇವತ್ತು ಅಸ್ತಿತ್ವದಲ್ಲಿದೆ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಓಕೆ, ಈಗ ಇರತಕ್ಕಂಥ ಸೀನಿಯರ್ ಮೋಸ್ಟ್ ಭಜನೆ ಮಂದಿರ ಮೆಂಬರು ಯಾರಾದರೂ ಇದ್ದಾರೆ, ಅವ್ರ ಬಗ್ಗೆ ಮಾಹಿತಿ ಇದೆಯಾ? ಇಲ್ಲೇ ಇದ್ದಾರೆ ನನ್ನ ಪಕ್ಕದಲ್ಲೇ, ಪುಲ್ಲಣ್ಣ ಅಂತೇಳಿ ಇವ್ರ ಹೆಸರು. ಇವರು ಅತ್ಯಂತ ಹಿರಿಯರು, ಇವತ್ತಿಗೂ ಜೀವಂತವಾಗಿ ನಮ್ಮೊಂದಿಗಿದ್ದಾರೆ. ಅದೊಂದು ದೇವರು ನಮಗೆ ಕೊಟ್ಟಿರೋ ವರ ಅಂತ ನಾವು ಭಾವಿಸ್ತೀವಿ. ಇವರ ಬಾಲ್ಯದಲ್ಲಿ ಇವರಿದ್ದಂಥ ಯೌವನದಲ್ಲಿದ್ದಂಥ ಫೋಟೋನ ನಿಮಗೆ ತೋರಿಸ್ತೀನಿ. ಈಗ ಅದನ್ನು ನೋಡಿ ಬನ್ನಿ. ಫೋಟೋದಲ್ಲಿರೋರು ಒಬ್ಬರೂ ಇಲ್ಲ, ಇವ್ರು ಬಿಟ್ಟರೆ ಇನ್ನು ಯಾರೂ ಇಲ್ಲ, ಎಲ್ಲರೂ ತೀರ್ಕೊಂಡವ್ರೆ. ಅದರ ನಂತರ ತೆಗೆದಿರೋ ಫೋಟೋ ಇದು. ಇಲ್ಲಿ ಚರ್ಚಲ್ಲಿ, ಸ್ಕೂಲಲ್ಲಿ ತೆಗೆದಿರೋ ಫೋಟೋ ಇದು. ಬಿಟ್ಟರೆ ಆಮೇಲೆ ಆಗಿತ್ತು, ಈಗಲೂ ಹಾಗೆ ಇದೆ, ಅದೇ ಕಟ್ಟಡನೇ. ಆಮೇಲೆ ಇದು ಮ್ಯೂಸಿಯಂ ಇದೆಯಲ್ಲ, ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು, ಅದರ ಹಿಂಭಾಗ ತೆಗೆದಿರೋವಂಥ ಫೋಟೋ.
ಅಲ್ಲಿಗೆ ಹೋಗಿ ಯಾಕೆ ತೆಗ್ಸಿದ್ದು ಅವಾಗ ಅದು? ಏನೋ ಒಂದು ಶೋಕಿ ಒಳ್ಳೆ ಸೀನ್ ಬರಲಿ ಅಂತ ಆ ಥರ ಈಗ ಅಷ್ಟು ದೂರ ಹುಡ್ಕೊಂಡು ಹೋಗಿ ಮಾಡ್ಕೊಂಡ್ ಬಂದಿರೋದು. ನಡ್ಕೊಂಡು ಹೋಗಿ ಅವ್ರು ನೋಡಿ, ಆಗೇನು ಬಸ್ ಇರಲಿಲ್ಲ. ಆದ್ರೂ ಅಷ್ಟು ಚೆನ್ನಾಗಿ ಒಗ್ಗಟ್ಟಾಗಿ ಎಲ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಬಂದಿದಾರಲ್ಲ. ಬಂದವ್ರೆ ಜಟ್ಕಾಗಲ್ಲಿ ಮಾಡ್ಕೊಂಡು ಹೋಗಿರ್ತಾರೆ, ಇಲ್ಲ ನಡ್ಕೊಂಡು ಹೋಗಿರ್ತಾರೆ. ಒಂದು ಮಾತಿದೆ, ಪೌರ ಕಾರ್ಮಿಕರು ಅಂದ್ರೆ ಸರಿಯಾಗಿ ಬಟ್ಟೆ ಹಾಕೋತಾ ಇರ್ಲಿಲ್ಲ, ಶುಚಿತ್ವ ಇರ್ತಾ ಇರ್ಲಿಲ್ಲ, ಅವ್ರಿಗೆ ಏನು ಹೆಡ್ರು ಏನು ಗೊತ್ತಿರಲ್ಲ ಅಂತಿದ್ರು. ಬಟ್ ಅವ್ರು ಇಷ್ಟು ಚೆನ್ನಾಗಿ ಸೂಟ್ ಹಾಕೊಂಡು ತೆಗೆಸ್ಕೊಂಡಿಲ್ಲ. ನೋಡಿ ನಿಮಗೊಂದು ನೋಡಿ, ಈ ಕಡೆ ನಿಂತವ್ರು ನೋಡಿ, ಇಲ್ಲಿ ಸೂಟ್ ಹಾಕೊಂಡು ಲಾಸ್ಟಲ್ಲಿ ನಿಂತವ್ರಲ್ಲ, ಅವರು ಫಸ್ಟ್ ಎಜುಕೇಟೆಡ್ ನಮ್ಮ ಏರಿಯಾದಲ್ಲಿ. ಈ ಕಡೆ ಲಾಸ್ಟಲ್ಲಿ ನಿಂತವ್ರು ನಲ್ಲಣ್ಣ ಅಂತೇಳಿ, ಮುಕ್ಕಡಪ್ಪ ಅಂತ ಹೇಳ್ತಾ ಇದ್ವಿ. ಅವ್ರಿಗೆ ಮೂಗು ಸ್ವಲ್ಪ ಹಿಂಗಿತ್ತು. ಇವರು ಚಿಕ್ಕಪ್ಪ, ಅವರೇ ಸಾಲಪ್ಪನ ನಂತರ. ಇವೆಲ್ಲ ವಿದ್ಯೆ ಕಳಿಸ್ಕೊಟ್ಟವ್ರು ಅಂದರೆ ಕೊಂಡಯ್ಯ ಅಂತ, ಐವಾರ್ ಕೊಂಡಯ್ಯ ಅಂತ, ಅವ್ರಿಗೆ ಸ್ವಲ್ಪ ನೆತ್ತಿ. ಅವರು ನೆಲ್ಲೂರಿಂದ ಮೈಗ್ರೇಟ್ ಆದವರು ಬೆಂಗಳೂರಿಗೆ. ಅವರು ಮೊದಲನೇ ಗುರು ಇಲ್ಲಿ. ಬರೆಸ್ಬೇಕು ಅಂದ್ರೂ ಲೆಟ್ರು ಅವ್ರ ಹತ್ರನೇ ಹೋಗ್ಬೇಕು, ಬಂದಿರೋದು ಓದನ್ನು ತಿಳ್ಕೊಬೇಕು ಅಂದ್ರೂ ಅವ್ರ ಹತ್ರನೇ ಹೋಗ್ಬೇಕು. ಅವ್ರ ನಂತರ ಇವರು. ಆಮೇಲೆ ನೋಡಿ ಈ ಫೋಟೋ, ನಿಮಗೆ ಹೇಳಿದ್ನಲ್ಲ ಪಂಚಾಯತಿಯಲ್ಲಿ ಜಾಸ್ತಿ ಹೊಡಿತಾ ಇದ್ದಿದ್ದು ಅಂತ. ನೋಡಿ ಇವರೇ 1 2 3 4 5ನೇ ಅವರು ಈ ಕಡೆಯಿಂದ 1 2 3 4 5 5. ಅವರ ಹೆಚ್ಚಿಗೆ ಪನಿಷ್ಮೆಂಟು. ಅವ್ರ ಪಕ್ಕದಲ್ಲಿ ಇರೋರೇ ಸಾಲಪ್ಪ. ಅವರು ತಪ್ಪಿಲ್ದೆ ನೋಡಿದಾಗ ಗೊತ್ತಾಗ್ತಾರೆ ಇಲ್ಲ ನಮ್ಗೆ. ಹಾಡು ಆಡ್ತಾ ಇದ್ರು, ಭಜನೆ ಹಾಡು ಅಂತ ಹೇಳಿದ್ನಲ್ಲ, ಈ ಕೊನೆಯಲ್ಲಿ ಕೂತಿರೋರು ಊಟ ಹಾಕೊಂಡು. ಸಿಂಗಲ್ ಮಾಲೆಟ್ಟಪ್ಪ ಅಂತ. ಹೌದು, ಅವರೇ ಮೊದಲನೇ ಹಾಡುಗಾರರು ಅವರು. ಇದರಲ್ಲೂ ಇವರು ಇದ್ದಾರೆ, ಮಹಾನ್ ಇದ್ದಾರೆ. ಕುಳಿತಿರ್ತಾರೆ ನೋಡಿ, ಎಲ್ಲ ಕುಳಿತಿರ್ತಾರೆ. ಇವ್ರು ಇಲ್ಲದೆ ಇರೋ ಫೋಟೋ ಯಾವುದೂ ಇಲ್ಲ. ಮತ್ತೆ ಈ ಫೋಟೋದಲ್ಲಿ ಇದ್ದಾರೆ ನೋಡಿ, ಪಂಚೆ ಉಟ್ಕೊಂಡು ಇಲ್ಲಿದ್ದಾರೆ ನೋಡಿ. ಅಲ್ಲಿದ್ದಾರೆ ನೋಡಿ. ಹೌದು, ಚೆಕ್ ಶರ್ಟ್ ನಾಲ್ಕು ಹಾಕ್ಕೊಂಡು. ಶ್ರೀರಾಮ ಭಜನ ಮಂದಿರಕ್ಕೆ, ಶ್ರೀರಾಮ ಭಜನ ಮಂದಿರಕ್ಕೆ.